ಸಿದ್ದು, ಭಾವನಾ, ಸಿದ್ದು. ನೀನು ಅವರೇ ಕೂತ್ಕೊಳ್ಳಿ. ಓಹ್, ಥ್ಯಾಂಕ್ ಯು ಭಾವನಾ. ಹೌದು, ಎಲ್ಲಿ ಸಿದ್ದು ಕಾಣಿಸ್ತಾ ಇಲ್ಲ? ಅವರು ಹೊರಗೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ. ಅಲ್ಲ ಭಾವನಾ, ಇದೇನಿದು ಇಷ್ಟು ಚಿಕ್ಕದಾಗಿರೋ ಮನೆಯನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ? ಏನೋ ಒಂಥರ ಕೋಳಿ ಗೂಡು ಥರ ಅನ್ನಿಸ್ತಿಲ್ವಾ? ನಮಗೇನೋ ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಿದೆ. ಬದುಕೋಕೆ ಜಾಗ ಎಷ್ಟಿದೆ ಅನ್ನೋದಕ್ಕಿಂತ ಇರೋ ಜಾಗದಲ್ಲಿ ಬದುಕ್ತಿದ್ದೀವಲ್ಲ ಅನ್ನೋದು ಮುಖ್ಯ ಆಗುತ್ತೆ. ಅದು ಸರಿನೇ ಬಿಡಿ. ನೋಡಿ, ನನಗೆ ಚೆನ್ನಾಗಿ ಗೊತ್ತು ನಿಮಗೆ ಅತ್ತೆ ಮಾವನ ಮೇಲೆ ತುಂಬಾ ಕೋಪ ಇದೆ ಅಂತ. ಆದರೆ ಅವ್ರು ನಿಮ್ಮನ್ನ ಎಷ್ಟೇ ದ್ವೇಷ ಮಾಡ್ಬೋದು, ನಾನು ನಿಮ್ಮನ್ನ ಯಾವತ್ತೂ ಆ ರೀತಿ ಕೆಟ್ಟ ಭಾವನೆಯಿಂದ ನೋಡಿಲ್ಲ. ನೀವು ಬೇಕಾದ್ರೆ ಸಿದ್ದುನ ಕೇಳಿ ನೋಡಿ, ನಾನು ಯಾವತ್ತೂ ನಿಮ್ಮಿಬ್ರಿಗೂ ಒಳ್ಳೇದಾಗಲಿ ಒಂದಾಗಲಿ ಅಂತಲೇ ಬಯಸಿರೋದು. ಆದರೆ ಆ ಮನೆಯಲ್ಲಿ ನನಗೆ ಯಾರ ವಿರೋಧನೂ ಕಟ್ಕೊಳಕ್ಕಾಗಲ್ಲ. ಅದಕ್ಕೆ ಅಲ್ಲಿ ನಡೆದಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತಲೇ ಇಲ್ಲಿವರೆಗೂ ಬಂದೆ. ನನಗೆ ಅರ್ಥ ಆಗುತ್ತೆ ನೀಲು ಅವರೇ. ಕೆಲವೊಂದು ಸಾರಿ ನಮ್ಮ ಸ್ವಾತಂತ್ರ್ಯ ಮುಚ್ಚಿಟ್ಕೊಂಡು ಬೇರೆಯವ್ರ ಕೈಗೊಂಬೆ ಆಗಬೇಕಾಗುತ್ತೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿ ನಾನೊಂಥರ ಕೈಗೊಂಬೆ ಇದ್ದ ಹಾಗೆ. ನಾನಲ್ಲಿ ದೊಡ್ಡ ಸೊಸೆನೇ ಇರ್ಬೋದು, ಆದರೆ ನಾನು ಯಾವ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ಏನು ಮಾತಾಡೋ ಹಾಗಿಲ್ಲ. ಸುಮ್ಮನೆ ಅವ್ರು ಹೇಳಿದ್ದಕ್ಕೆ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಷ್ಟೆ. ಹಾಗೆ ಅಂತ ಅಲ್ಲಿ ಅತ್ತೆ ಮಾವನ ವಿರುದ್ಧ ಕಟ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಅಂದಾಗೆ ನನ್ನ ಗಂಡ ಹೇಳ್ತಾ ಇದ್ರು, ನೀವು ಮತ್ತು ಸಿದ್ದು ಇಲ್ಲಿ ತುಂಬಾ ಅನ್ಯೋನ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ ನೋಡ್ಬಿಟ್ಟು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಂದಾಗೆ ನಿಮ್ಮಿಬ್ಬರಿಗೂ ಏನೇ ಸಹಾಯ ಬೇಕಾದರೂ ಯಾವುದೇ ನಾಚಿಕೆ ಸಂಕೋಚ ಇಲ್ಲದೆ ನನ್ನ ಕೇಳಿ. ನಾನು ಮನೆಗೆ ದೊಡ್ಡ ಸೊಸೆ, ನೀವು ಚಿಕ್ಕ ಸೊಸೆ ಅಂದಮೇಲೆ ನಾನು ನಿಮಗೆ ಅಕ್ಕ ಇದ್ದಾಗೆ. ಅಕ್ಕ ಅಂತ ಹೇಳಬೇಡಿ ನೀಲು ಅವರೇ. ಯಾಕಂದರೆ ಅಕ್ಕ ಆದವಳು ತಂಗಿಗೆ ಯಾವತ್ತೂ ಹೀಗೆಲ್ಲ ಆಗಕ್ಕೆ ಬಿಡಲ್ಲ. ನೀವು ನನ್ನನ್ನು ಎಷ್ಟೇ ಸಮಾಧಾನ ಮಾಡೋಕ್ಕೆ ನೋಡಿದ್ರು, ನೀವು ಅತ್ತೆ ಜೊತೆ ಕೈ ಜೋಡಿಸಿದ್ದು, ನನ್ನನ್ನು ಮನೆಯಿಂದ ಆಚೆ ಹಾಕೋಕ್ಕೆ ಪ್ರಯತ್ನ ಪಟ್ಟಿದ್ದು ಎಲ್ಲ ನನ್ನ ಕಣ್ಮುಂದೆನೇ ಇದೆ.